ರಘು, ಜೀವನಕ್ಕೆ ಅರ್ಥ ಸಿಗತ್ತೆ ಯಾವಾಗ? ನೀನ್ ಜೀವನದಲ್ಲಿ ಇದ್ರೆ ಅರ್ಥ ಸಿಗಲ್ಲ, ಬರೀ ಮಣ್ಣೆ ಸಿಗೋದು. ನಿನ್ಗೆ ಯಾಕೋ ನನ್ ಕಂಡ್ರೆ ಇಷ್ಟು ಉರಿ. ನಿನ್ಕೊಂಡ್ರೆ ಉರಿ, ಅದು ನನಗೆ. ಹೋಗ ಮನೇಲಿ ಏನಾರ ಉಳ್ಸಿದ್ ಪಳ್ಸಿದಿರ ತಿಂದ್ಬಿಟ್ಟು ಮನಿಕೋ. ಅಲ್ಲ ಕಣೋ, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದೀಯಲ್ವಾ, ಅದಕ್ಕೆ. ನಾನು ಏನೋ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅಂದ್ರೆ ನೀನ್ ಹೇಳೋದೇನು, ನನ್ ಜೊತೆಗಿದ್ದವ್ರಿಗೆಲ್ಲ ಮಣ್ಣು ಸಿಗುತ್ತಾ? ಅಯ್ಯೋ, ಮಣ್ಣು ಸಿಗಲ್ಲ, ಧೂಳು ಸಿಗಲ್ಲ. ಅಯ್ಯೋ, ಸಿಗೋದು ಬೇಡ ಬಿಡು. ಅದಿರ್ಲಿ, ನೀನು ಈ ತರ ಎಲ್ಲ ಕ್ವಶನ್ ಯಾಕೆ ಕೇಳ್ತಿದ್ಯಾ? ಲವ್, ನಮ್ಮ ಜೀವನಕ್ಕೆ ಅರ್ಥ ಸಿಗೋದು ಯಾವಾಗ ಅಂತ ಹೇಳು. ನಮ್ಮ ಜೀವನಕ್ಕೆ ಅರ್ಥ ಸಿಗೋದು ಅಂದ್ರೆ ಏನು? ಲೋ, ಸೀರಿಯಲ್ ತರ ಫುಲ್ ಎಳ್ಕೊಂಡು ಬಿಲ್ಡಪ್ ಕೊಡ್ಬೇಡ ಕಣೋ. ಆಯ್ತು ಕಣೆ, ನಮ್ಮ ಜೀವನಕ್ಕೆ ಅರ್ಥ ಸಿಗೋದು ಯಾವಾಗ ಅಂತ ಹೇಳಿದ್ರೆ ನಾವು ಸತ್ತ ಮೇಲೆ ಕಣೆ. ಅಪ್ಪ, ಎಂತ ವಿಷಯ ಹೇಳ್ದೆ ಕಣೋ, ನೀನ್ ಎಲ್ಲೋ ಇರ್ಬೇಕಾಗಿತ್ತು ಕಣೋ. ಎಲ್ಲಿರ್ಬೇಕಾಗಿತ್ತು ರಾಣಿ? ಇನ್ನೆಲ್ಲಿ, ಬೀದಿಯಲ್ಲಿ? ಬೀದಿಲಿರೋಕೆ ನನಗೇನೆ ಆಗಿದೆ. ಅಲ್ಲ ಕಣೋ, ಜೀವನದಲ್ಲಿ ಅರ್ಥ ಸಿಗತ್ತೆ ಯಾವಾಗ ಹೇಳು? ನೋಡ್ರಾಣಿ, ನಿಜವಾಗ್ಲೂ ಜೀವನದಲ್ಲಿ ನಾವು ಸತ್ತ ಮೇಲೆನೆ ಕಣೆ ಅರ್ಥ ಸಿಗೋದು. ಹೌದಾ? ಅದು ಹೇಗೆ? ಹೇಗೆ ಅಂತ ಹೇಳಿದ್ರೆ, ಸತ್ತ ಮೇಲೆನೆ ನಮ್ಮನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ರಾಣಿ. ಆದ್ರೆ ನಮ್ಮ ಮನೆಯಲ್ಲಿ ಬೇರೆ ಏನೋ ಹೇಳಿದ್ರು ಕಣೋ. ನಿಮ್ಮ ಮನೇಲಿ ಬೇರೆ ಏನೋ ಹೇಳಿದ್ರ? ಏನದು? ಏನ್ ಗೊತ್ತಾ, ಜೀವನಕ್ಕೆ ಅರ್ಥ ಸಿಗೋದು ಮದ್ವೆ ಆದ್ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಮದ್ವೆ ಆಗ್ಬಿಟ್ಟ? ಹ್ಞೂ ಕಣೋ, ಅದಕ್ಕೆ ಅವ್ರ ಮಾತು ಕೇಳಿ ಅಳ್ಳುಕ್ತಿದ್ದೆ. ಅವ್ರು ಹೇಳ್ಬಿಟ್ರು, ನೀನು ಕೇಳ್ಬಿಟ್ಟ? ಅಷ್ಟೇ ಅಲ್ಲ ಕಣೋ, ಮತ್ತಿನ್ನೇನು? ಮಕ್ಳು ಮಾಡ್ಕೊಂಡ? ನಿನಗೆ ಹೆಂಗೆ ಮಕ್ಳು ಮಾಡಕ್ ಸಾಧ್ಯ? ಲೋ, ಮಕ್ಳು ಮಾಡ್ಕೊಂಡೆ ಅಂದೆ ಕಣೋ. ಅಲ್ಲ ನೋಡು, ನಿನ್ನ ಜೀವನ ಪಾವನ ಕಣೆ. ಹೌದಾ? ನಿಜ ಹೇಳ್ತಾ ಇದ್ಯಾ? ನನ್ನ ಜೀವನ ಪಾವನ ಆಯ್ತಾ? ಲೇ, ನಿನ್ನ ಬುದ್ಧಿಗೆ ಏನೇ ಬಂದಿದೆ ರಾಣಿ? ಯಾಕೋ, ಏನಾಯ್ತು? ಮಕ್ಳು ಮಾಡ್ಕೊಂಡ್ರೆ ನಮ್ಮ ಜೀವನ ಪಾವನ ಆಯ್ತು ಅಂದ್ರು ಅಲ್ವಾ, ಅದಕ್ಕೆ ಹೇಳ್ದೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ರಾಣಿ ನಿಂಗೆ? ಏನ್ ಗೊತ್ತಾ, ನಮ್ಮ ಮನೆಯವ್ರ ಮಾತು ಕೇಳಿ ನಾನು ಹಾಳಾದೆ. ಅಲ್ಲ ಕಣೆ, ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನೀನ್ ಮದ್ವೆ ಆದ್ರೆ ನಿನ್ನ ಜೀವನದ ನಿರ್ಧಾರ ನೀನ್ ತಗೋಬೇಕು. ಯಾಕೋ ಈ ತರ ಹೇಳ್ತಾ ಇದೀಯಾ? ಅಲ್ಲ ಕಣೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮದ್ವೆನೂ ಆಗಿ ಮಕ್ಳುನೂ ಮಾಡ್ಕೊಂಡಿದ್ಯಲ್ಲ ನೀನು. ಅವರು ಇವರು ಹೇಳಿರು ಅಂತ ಅಲ್ಲ ಕಣೋ, ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ಮಾಡ್ಕೊಂಡೆ. ಅದಕ್ಕೆ ಅನುಭವಿಸಿ ಈಗ ಅನ್ಭೋಗಿಸ್ತಾ ಇದೀನಲ್ಲ. ಅದು ಸರಿ, ಎಷ್ಟು ಒಂದು ಮಗುನಾ? ಅಲ್ಲ ಕಣ, ಸ್ವಲ್ಪ ಜಾಸ್ತಿ. ಎರಡು? ಇನ್ನೊಂದ್ ಸ್ವಲ್ಪ ಹತ್ರದಲ್ಲಿದ್ಯಾ. ಮೂರು? ಇನ್ನೊಂದ್ ಸ್ವಲ್ಪ ಹತ್ರದಲ್ಲಿದ್ಯಾ. ನಾಲ್ಕು? ಇನ್ನೊಂದೇ ಒಂದ್ ಬಾಕಿ. 5 ಮಕ್ಳೇನೇ ರಾಣಿ ನಿನಗೆ? ಕಣೋ, ಪಂಚ ಪಾಂಡವರು. ನೀನು ಬುದ್ಧಿಗೆ ಮೆಟ್ ಸಿಗಾಕ? ಅಲ್ಲ ಕಣೆ, 5 ಮಕ್ಳು ಮಾಡ್ಕೊಂಡಿದ್ಯಲ್ಲೇ, ನೀನು ಬುದ್ಧಿಗೇನೇ ಹೇಳ್ಬೇಕು. ನಿನ್ಗೆ ಈ ತರ ಹೇಳಿದ್ರೆಲ್ಲ ಅರ್ಥ ಆಗಲ್ಲ ಕಣೋ. ಈ ಸೂಪರ್ ಸೀನ್ ನೋಡು, ಗೊತ್ತಾಗುತ್ತೆ. ಪದ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಲ್ಲ. ಚಿಕ್ಕ ಮಕ್ಳ ಹತ್ರ ಮಾತಾಡೋ ವಿಷಯ ಅಲ್ಲ. ಏನಪ್ಪ? ನೀನು ಚಿಕ್ಕ ಮಗುನೆ, ಆದ್ರೆ ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿ ಆಗಿದೆ. ನಾಳೆ ನೀನು ಈ ವಿಷಯ ನಾನು ನಿನ್ನ ಹತ್ರ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಏನಮ್ಮ, ಈ ಮನೇಲಿ ಆದಷ್ಟು ಬೇಗ ಒಂದು ಮದುವೆ ಆದ್ರೆ ಹೇಗಿರುತ್ತೆ? ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನನ್ಗೆ ಇವಾಗ್ಲೇ ಯಾಕಪ್ಪ ಮದ್ವೆ? ಅದಲ್ಲಮ್ಮ. ಹೋಗಪ್ಪ, ನನಗ್ ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಇಲ್ವೇ? ಗುರು, ಏನಮ್ಮ? ನಾನು ಮದ್ವೆ ಮಾಡ್ಕೊಂಡೆ. ಅಮ್ಮ, ಏನಮ್ಮ? ನಾನು ಏನಾದ್ರೂ ಹೇಳಿದ್ನಾ? ಇಲ್ವಲ್ಲ. ಹಾಗಾದ್ರೆ ಏನೂ ಇಲ್ಲ. ಕಾಫಿ ತಗೋಪ್ಪ. ಅಪ್ಪ ಹರೀಶ್, ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಮದ್ವೆ ಬೇಕಾ? ಮದ್ವೆ ಏನಪ್ಪ? ಏನಿಲ್ಲಪ್ಪ, ನಿನಗೆ ಕಳ್ಸೋದು ಮಾತ್ರ ಗೊತ್ತಿರೋದು, ಜೋಡ್ಸೋದು ಗೊತ್ತಿಲ್ವೇ?
ಅಮ್ಮ ಬೇಬಿ, ಯಾರ ಹತ್ರನೂ ಹೇಳ್ಬೇಡ. ಚಾಕ್ಲೇಟ್ ಕೊಡ್ತೀನಿ. ನಿನಗೆ ಒಬ್ರು ಹೊಸ ಅಪ್ಪ ಬರ್ತಾರೆ. ಒಂದೇ ಅಪ್ಪನಾ? ತುಂಬಾ ಅಪ್ಪ ಬಂದ್ರೆ ತುಂಬಾ ಚಾಕ್ಲೇಟ್ ಕೊಡ್ತೀಯಾ? ಓಹೋ, ಇದು ವಿಚಾರ. ಅಲ್ಲ, ನಿನಗೆ ಆಲ್ರೆಡಿ ಮದುವೆ ಆಗಿ 5 ಮಕ್ಳಿದೆ, ಮತ್ತೆ ಯಾಕೆ ನಿನ್ನ ಮಕ್ಳ ಹತ್ರ ಮದ್ವೆಗೆ ಪರ್ಮಿಷನ್ ಕೇಳ್ತಿದ್ಯಾ? ಯಾಕೆ ಅಂದ್ರೆ ನನ್ ಗಂಡ ಸತ್ತಿದಾನಲ್ಲ, ಅದಕ್ಕೆ ಇನ್ನೊಂದ್ ಮದ್ವೆ ಆದ್ರೆ ಬಾಳ ಹಸ್ನ ಆಗುತ್ತೆ ಅಂದ್ರು, ಅದಕ್ಕೆ. ಖಿಲಾಡಿ ಜೋಡಿ.